ಸರೋಜಾದೇವಿಯವರು ತಾಯಿಯ ಸ್ಥಾನವನ್ನು ನಮ್ಮೆಲ್ಲರಿಗೂ ತುಂಬಿದ್ರು ಅಂತ ನಟ ಶಿವರಾಜ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕನ್ನಡದಲ್ಲಷ್ಟೇ ಅಲ್ಲ, ಬಹುಭಾಷೆಯಲ್ಲಿ ಸಿನಿಮಾಗಳಲ್ಲಿ ನಟಿಸಿದರು ಸರೋಜಮ್ಮ ಅವರು. ತೆಲುಗು, ತಮಿಳು, ಹಿಂದಿ ಸಿನಿಮಾಗಳಲ್ಲೂ ಕೂಡ ಬರೀ ನಟಿಸಿದ್ದು ಮಾತ್ರ ಅಲ್ಲ, ಅಪಾರ ಪ್ರಮಾಣದ ಹೆಸರು ಕೀರ್ತಿಯನ್ನು ಗಳಿಸಿದರು. ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆಗೂ ಸಿನಿಮಾ ಮಾಡಿದ್ದಾರೆ ಸರೋಜಾದೇವಿಯವರು. ಒಳ್ಳೆಯ ವ್ಯಕ್ತಿ. ಸರೋಜಾದೇವಿ ಅವರನ್ನು ಕಳೆದುಕೊಂಡು ತುಂಬ ನೋವಾಗ್ತಾ ಇದೆ ಅಂತ ನಟ ಶಿವರಾಜ್ ಕುಮಾರ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನಾನು ಆರಂಭದಲ್ಲೇ ಹೇಳಿದೆ, ಶಿವಣ್ಣ ಅವರ ಕುಟುಂಬಕ್ಕೆ ಅಥವಾ ರಾಜಣ್ಣ ಅವರ ಕುಟುಂಬಕ್ಕೆ ಬಹಳ ಅತ್ಯಾಪ್ತರು. ಯಾಕಂದರೆ ಅವರ ರಾಜ್ಕುಮಾರ್ ಅವರ ಜೊತೆಗೆ 10 ಸಿನಿಮಾಗಳಲ್ಲಿ ನಟಿಸಿದರು. ಅವರ ತಂದೆ ಸಿನಿಮಾ ಶೂಟಿಂಗ್ನಲ್ಲಿದ್ದಾಗ ಶಿವಣ್ಣ ಅವರು, ಪುನೀತ್ ಅವರು ಎಲ್ಲರೂ ಕೂಡ, ಅಪ್ಪು ಅವರು, ರಾಘಣ್ಣ ಅವರೆಲ್ಲರೂ ಸಿನಿಮಾ ಶೂಟಿಂಗಿಗೆ ಹೋಗ್ತಾ ಇದ್ದಾಗ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅದನ್ನು ಎಷ್ಟೋ ಇಂಟರ್ವ್ಯೂಗಳಲ್ಲಿ ಹಂಚ್ಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಹೇಗೆ ಮಾತಾಡಿಸ್ತಾ ಇದ್ರು ನಾವು, ಅಂದರೆ ಇವರೆಲ್ಲರೂ ಪುಟಾಣಿ ಇದ್ದಾಗ, ಚಿಕ್ಕವರಿದ್ದಾಗ. ಆ್ಯಂಡ್ ಅಪ್ಪು ಅವರ ಜೊತೆಗೆ ಅವರು ಬಾಲನಟನಾಗಿ ಏನು ಆ್ಯಕ್ಟ್ ಮಾಡಿದರು, ಆಗಿನಿಂದ ನಟ ಸಾರ್ವಭೌಮ ಹೀರೋ ಆಗಿ ಗೆಲ್ಲಿಸ್ಕೊಟ್ಟಂತಹ ಸಿನಿಮಾ, ಅಲ್ಲಿ ಆ ಸಿನಿಮಾದಲ್ಲೂ ಕೂಡ ಸರೋಜಮ್ಮ ಅವರು ಆ್ಯಕ್ಟ್ ಮಾಡಿದರು. ಈಗ ಆ ದಿನಗಳನ್ನೆಲ್ಲ ನೆನಪಿಸ್ಕೊಂಡು ಅವರ ಫ್ಯಾಮಿಲಿಯ ಜೊತೆಗೆ ಒಡನಾಟ ಹೇಗಿತ್ತು ಸರೋಜಾದೇವಿ ಅವ್ರದ್ದು ಅನ್ನುವಂಥದ್ದನ್ನು ನೆನಪಿಸ್ಕೊಂಡು ಕಣ್ಣೀರು ಹಾಕಿದ್ದಾರೆ, ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಶಿವಣ್ಣ ಅವರು. ಅವರ ಜೊತೆಗೆ ರಾಘಣ್ಣ ಕೂಡ ಇದೀಗ ಅವರ ನಿವಾಸದ ಬಳಿ ಬಂದಿದ್ದು, ಅವರ ಜೊತೆಗೆ ಮಗ ಕೂಡ ಇದ್ದಾರೆ, ಯುವ. ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಅಭಿನಯ ಸರಸ್ವತಿ ದೈಹಿಕವಾಗಿ ಇನ್ನು ಮುಂದೆ ನಮ್ಮ ಜೊತೆ ಇರಲ್ಲ ಅನ್ನುವಂಥದ್ದು ಬಹಳ ದುಃಖವನ್ನು ತರ್ತಾ ಇದೆ. ಆ್ಯಂಡ್ ಸ್ಯಾಂಡಲ್ವುಡ್ಗೆ ಒಂದು ರೀತಿ ಅನಾಥ ಭಾವ ಕಾಡ್ತಾ ಇದೆ. ಹಿರಿಯ ಕಲಾವಿದರನ್ನು, ಒಂದು ರೀತಿ ಮನೆಯ ಯಜಮಾನರನ್ನು, ಹಿರಿಯರನ್ನು ಕಳೆದುಕೊಂಡಾಗ ಯಾವ ರೀತಿಯ ನೋವಾಗುತ್ತೋ ಆ ದುಃಖವನ್ನು ನಾವೀಗ ಸ್ಯಾಂಡಲ್ವುಡ್ನಲ್ಲಿ ನೋಡ್ಬೋದು. ಆ್ಯಂಡ್ ಬರೀ ಗಂಧದ ಗುಡಿಯಲ್ಲಿ ಮಾತ್ರ ಅಲ್ಲ, ಇವರ ಛಾಪು ಮತ್ತು ಇವರ ನಟನೆ, ಇವರ ಹೆಸರು, ಇವರ ಗೌರವ, ಸರೋಜಾದೇವಿ ಅಂದರೆ ಒಂದು ಹಿರಿಮೆ, ಗರಿಮೆ, ಇದು ಕೇವಲ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಬದಲಾಗಿ ತೆಲುಗಿನಲ್ಲಿ, ತಮಿಳಿನಲ್ಲಿ, ಹಿಂದಿಯಲ್ಲೂ ಕೂಡ ಬಹಳ ಹೆಸರನ್ನು, ಕೀರ್ತಿಯನ್ನು ಪಡೆದುಕೊಂಡು ಬಂದಿದ್ದರು. ಎಲ್ಲರೂ ಕೂಡ ಇವತ್ತು ಅವರಿಲ್ಲ ಅನ್ನುವಂಥದ್ದನ್ನು ನೆನಪಿಸ್ಕೊಂಡು ಈ 4 ಚಿತ್ರರಂಗಗಳು ಕಣ್ಣೀರು ಹಾಕ್ತಾ ಇದೆ. ಇದೀಗ ರಾಜಕೀಯ ಗಣ್ಯರು ಕೂಡ ಅವರ ಜೊತೆಗಿನ ಒಡನಾಟವನ್ನು ಮತ್ತು ಅವರ ಸಿನಿಮಾಗಳನ್ನು ನೋಡಿ ಬೆಳೆದಿರೋದು ನಾವೆಲ್ಲರೂ ಕೂಡ. 90s ಕಿಡ್ಸ್ ನಾವೆಲ್ಲ ಅವರ ಸಿನಿಮಾವನ್ನು ನೋಡಿ, ಓಕೆ ಶನಿವಾರ ಭಾನುವಾರ ಬಂತು ಅಂದರೆ ಸಾಕು, ಏನು ಸಾಲು ಸಾಲು ಸಿನಿಮಾಗಳು ಇವ್ರುಗಳದ್ದು ಬರ್ತಾಯಿತ್ತು, ನೋಡಿ ಬೆಳೆದಂಥವರು. ಅಭಿನೇತ್ರಿ ಇನ್ನಿಲ್ಲ, ಅಭಿನಯ ಸರಸ್ವತಿ ಅನ್ನುವಂತಹ ಹೆಸರನ್ನು ಕೂಡ ಹೆಗ್ಗಳಿಕೆಯನ್ನಾಗಿ ಪಡೆದುಕೊಂಡಿದ್ರು. ಅವರಿಲ್ಲ ಅನ್ನುವಂಥದ್ದು ಅತೀವ ದುಃಖವನ್ನು ತರ್ತಾ ಇದೆ. ಆ್ಯಂಡ್ ಈಗಲೂ ಹೇಳ್ತಾರಲ್ಲ ಎಷ್ಟೋ ಜನ, ಅವರು ಸೆಟ್ಟಿಗೆ ಬರ್ತಾಯಿದ್ರು ಅಂದರೆ ನಟರು, ನಿರ್ದೇಶಕರು, ನಿರ್ಮಾಪಕರು ಎದ್ದು ನಿಂತ್ಕೊಂಡು ಅವರಿಗೆ ಗೌರವ ಸೂಚಿಸ್ತಾ ಇದ್ದಿದ್ದು. ಅಂದರೆ ಅದು ಈಗ ಒಬ್ಬೊಬ್ರು ಹೇಳ್ತಾರಲ್ಲ, ಮೇಡಮ್ ಅಂತ ಕರೀಲಿಲ್ಲ ಅಂದರೆ ಒಂದು ರೀತಿ ಸರ್ ಅಂತ ಕರಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಬಟ್ ಕೆಲವರನ್ನು ಹಾಗಲ್ಲ, ಅವರು ನೋಡ್ತಾ ಇದ್ದಂತೆ ನಮಗೆ ಆಟೋಮೆಟಿಕ್ಕಾಗಿ ಆ ಗೌರವ, ಭಯ, ಭಕ್ತಿ ಎಲ್ಲವೂ ಕೂಡ ಬರುತ್ತೆ. ಅದು ಸರೋಜಾದೇವಿಯವರಲ್ಲಿ ನೋಡ್ಬೋದು. ಬಹಳ